ಶಿಮ್ಲಾ ಒಪ್ಪಂದವನ್ನು ರದ್ದು ಮಾಡಿದಂತ ಪಾಕಿಸ್ತಾನ ನಿರಂತರವಾಗಿ ಯುದ್ಧ ವಿರಾಮವನ್ನ ಉಲ್ಲಂಘನೆ ಮಾಡ್ತಾನೆ ಇದೆ. ಪಾಕ್ನಿಂದ ಅಪ್ರಚೋದಿತ ಗುಂಡಿನ ದಾಳಿ ನಿರಂತರವಾಗಿ ನಡೀತಾ ಇದೆ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಹಲವು ಕಡೆ ಫೈರಿಂಗ್ ಆಗ್ತಾ ಇದೆ. ನಿನ್ನೆ ರಾತ್ರಿಯೂ ಕೂಡ ಮತ್ತೆ ಪಾಕಿಸ್ತಾನ್ ರೇಂಜರ್ಸ್ ದಾಳಿ ಮಾಡಿದ್ದಾರೆ. ರಾತ್ರಿ 8:30ರಿಂದ 9 ಗಂಟೆ ಸುಮಾರಿಗೆ 3 ರಿಂದ 4 ಸುತ್ತು ಫೈರಿಂಗ್ ಆಗಿದೆ. ಸ್ಥಳೀಯರಿಗೆ ಮೊದಲೇ ಎಚ್ಚರಿಕೆಯನ್ನು ಕೊಟ್ಟು ಫೈರಿಂಗ್ ಮಾಡಲಾಗ್ತಾ ಇದೆ. ಈ ಬಗ್ಗೆ ಸ್ಥಳೀಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನ ಕೂಡ ಪಾಕಿಸ್ತಾನ ಆ ಮೂಲಕ ಉಲ್ಲಂಘಿಸ್ತಾ ಇದೆ. ಗಡಿಯಲ್ಲಿ ನಿರಂತರವಾಗಿ ಪಾಕಿಸ್ತಾನ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ. ಯಾವ ಭಾಗದಲ್ಲಿ ಪಾಕಿಸ್ತಾನ ಅಪ್ರಚೋದಿತವಾಗಿ ದಾಳಿ ಮಾಡ್ತಾ ಇದೆ, ಈ ಬಗ್ಗೆ ವಿವರಣೆಯನ್ನು ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಜಗದೀಶ್ ರೆಡ್ಡಿ ಇದ್ದಾರೆ. ಓವರ್ ಟು ಯು ಜಗದೀಶ್. ಥ್ಯಾಂಕ್ ಯು ರಕ್ಷತ್. ಈಗ ಕಳೆದ 2-3 ದಿವಸಗಳಿಂದಲೂ ಸಹಿತ ನಿರಂತರವಾಗಿ ಪಾಕಿಸ್ತಾನ ಗಡಿಯಲ್ಲಿ ಗುಂಡಿನ ದಾಳಿಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ನಿನ್ನೆ ತಡರಾತ್ರಿ ನಡೆದಿರ್ತಕ್ಕಂತಹ ಗುಂಡಿನ ದಾಳಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಸುಮಾರು 10 ರಿಂದ 12 ಸುತ್ತು ನಿರಂತರವಾಗಿ ಗುಂಡಿನ ದಾಳಿ ಆಯಿತು. ಅದರಲ್ಲಿ ಪ್ರಮುಖವಾಗಿರುವಂತಹ ಸ್ಥಳಗಳು ಯಾವ್ಯಾವು ಅಂತ ನೀವು ನೋಡ್ತಾ ಹೋದ್ರೆ ಸುಮಾರು 9 ರಿಂದ 10 ಭಾಗದಲ್ಲಿ ಏನಂತಂದ್ರೆ ನಿರಂತರವಾದಂತಹ ಗುಂಡಿನ ದಾಳಿ ಆಗ್ತಾ ಇದೆ. ಅದರಲ್ಲೂ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಮತ್ತೆ ಭಾರತ ನಡುವೆ ಇರುವಂತಹ ಗಡಿ ಭಾಗ ಏನಿದೆ ಆ ಅಂತಾರಾಷ್ಟ್ರೀಯ ಗಡಿ ಭಾಗದಲ್ಲೂ ಸಹಿತ ಗುಂಡಿನ ದಾಳಿ ಆಗ್ತಿದೆ. ಅದರಲ್ಲಿ ಪ್ರಮುಖವಾಗಿ ನಿಮಗೆ ಈ ರೀಜನ್ ಅಲ್ಲಿ ಅಂದ್ರೆ ಕೆಳಗ ಭಾಗದಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಕೆಳ ಹಂತದಲ್ಲಿ ಏನಿದೆಲ್ಲ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನಂದ್ರೆ ಫೈರಿಂಗ್ ಆಗ್ತಾ ಇದೆ. ಅದು ಸ್ಪೆಷಲಿ ಏನಂತಂದ್ರೆ ಸುಂದರ್ಬನಿ ಆಗಿರ್ಬೋದು ಅಥವಾ ನೌಶೇರ್ ಆಗಿರ್ಬೋದು, ಅಖ್ನೂರ್ ಈ ಒಂದು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗುಂಡಿನ ದಾಳಿ ಆಗ್ತಾ ಇತ್ತು. ಮತ್ತೆ ಸ್ಥಳೀಯರಿಗೂ ಸಹಿತ ಪಾಕಿಸ್ತಾನದಲ್ಲಿರುವಂತಹ ಸೈನಿಕರು ಏನಂದ್ರೆ ನೀವು ಈ ಸ್ಥಳದಲ್ಲಿ ಇರಬೇಡಿ, ನೀವು ಹೊರಟು ಬಿಡಿ ಅನ್ನುವಂತಹ ಮೆಸೇಜ್ ಅನ್ನು ಸಹಿತ ಪಾಸ್ ಮಾಡಿದ್ರು. ಅಂದ್ರೆ ಅವ್ರ ಹತ್ರ ಖಚಿತವಾಗಿ ಏನಂತಂದ್ರೆ ನಾವು ಯಾವ ರೀತಿಯಾಗಿ ದಾಳಿಯನ್ನ ಮಾಡಬೇಕು ಮತ್ತೆ ಅಲ್ಲಿರುವಂತಹ ಪಾಕಿಸ್ತಾನದ ಪ್ರಜೆಗಳಿಗೆ ಇದರಿಂದ ಎಫೆಕ್ಟ್ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಅಂದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಎಫೆಕ್ಟ್ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಮುಂಚಿತನೇ ಮೆಸೇಜ್ ಅನ್ನು ಕೊಟ್ಟಿದ್ರು. ಅಂದ್ರೆ ಅವರು ಪೂರ್ತಿಯಾಗಿ ಏನಂತಂದ್ರೆ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನ ಒಪ್ಪಂದವನ್ನ ಏನಂದ್ರೆ ಮುರಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ, ನಿರಂತರವಾಗಿ ಗುಂಡಿನ ದಾಳಿಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕೇವಲ ಈ 4 ಭಾಗಗಳಲ್ಲಿ ಅಂತ ಮಾತ್ರ ನೋಡ್ತಾ ಹೋದ್ರೆ ನೀವು ಯಾವುದೇ ಕಾರಣಕ್ಕೂ ಅಲ್ಲ, ನಿಮಗೆ ಅಂದ್ರೆ ಗೊತ್ತಾಗ್ಲಿ ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ಮಾರ್ಕ್ ಅನ್ನ ಮಾಡಿ ತೋರಿಸುವಂತಹ ಕೆಲಸವನ್ನ ಮಾಡ್ತೀವಿ. ಅದಾದ್ಮೇಲೆ ನೀವು ಇದರ ಮೇಲ್ಭಾಗದಲ್ಲಿ ಹೋಗ್ತಾ ಹೋದ್ರೆ ಈ ಪೂಂಚ್ ಪ್ರದೇಶ ಮತ್ತೆ ಊರಿ ಪ್ರದೇಶ ಈ 2 ಪ್ರದೇಶ ಇದಾವಲ್ಲ, ಈ 2 ಪ್ರದೇಶದಲ್ಲೂ ಸಹಿತ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಏನಂತಂದ್ರೆ ಗುಂಡಿನ ದಾಳಿ ಆಗ್ತಾ ಇತ್ತು. ಈ ದಾಳಿಯ ಸಂದರ್ಭದಲ್ಲಿ ಏನಂತಂದ್ರೆ ನಿಮ್ಗೆ ಇಲ್ಲಿ ವಿಜುವಲ್ಸ್ ಇಲ್ಲಿ ಸಹಿತ ತೋರಿಸ್ತೀನಿ ನೋಡಿ. ನಿಮ್ಗೆ ಈ ಪ್ರದೇಶ ಏನ್ ಕಾಣಿಸ್ತಾ ಇದೆ ಇದು ಪೂಂಚ್ ಪ್ರದೇಶ. ಈ ಪೂಂಚ್ ಪ್ರದೇಶದಲ್ಲಿ ಏನಂತಂದ್ರೆ ಹೆಚ್ಚಿನ ಗುಂಡಿನ ದಾಳಿ ಆಗ್ತಾ ಇತ್ತು. ಮತ್ತೆ ಅದರ ಜೊತೆಗೆ ಊರಿ ಏನಂದ್ರೆ ಪ್ರದೇಶ ಏನಿದೆ ಊರಿಯಲ್ಲೂ ಸಹಿತ ಈ ಹಿಂದೆನೂ ಸಹಿತ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಗುಂಡಿನ ದಾಳಿ ಆಗ್ತಾ ಇತ್ತು. ಮತ್ತೆ ಈಗ ಅದರ ಮುಂದುವರಿದ ಭಾಗವಾಗಿ ಯಾವಾಗ ಶಿಮ್ಲಾ ಒಪ್ಪಂದ ಮುರಿದು ಬಿಟ್ಟ ತಕ್ಷಣವೇನಂತಂದ್ರೆ ಅವರಿಗೆ ಯಾವುದೇ ಕಾರಣಕ್ಕೂ ಸಹಿತ ಏನಂದ್ರೆ ಗುಂಡಿನ ದಾಳಿಯನ್ನ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ರು. ಮತ್ತೆ ಅದನ್ನ ಮೇಲ್ಭಾಗದಲ್ಲಿ ಬರ್ತಾ ಹೋದ್ರೆ ನೀವು ಶ್ರೀನಗರದ ಹತ್ತಿರದಲ್ಲಿ ಸುಮಾರು 80 ರಿಂದ 90 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಗಡಿ ಪ್ರದೇಶಗಳು ಏನಿದಾವೆ ಅದು ಬಾರಾಮುಲ್ಲಾ ಆಗಿರ್ಬೋದು ಅಥವಾ ಏನಂದ್ರೆ ಕುಪ್ಪಾರ ಆಗಿರ್ಬೋದು ಅಥವಾ ಏನಂದ್ರೆ ಲೀಪಾ ವ್ಯಾಲಿ, ಈ 3 ವ್ಯಾಲಿಗಳು ಏನಿದಾವೆ ಈ ವ್ಯಾಲಿಗಳಲ್ಲಿ ಏನಂತಂದ್ರೆ ತುಂಬಾ ಕಿರಿದಾದಂತಹ ಪ್ರದೇಶ ಮತ್ತೆ ಅದರ ಜೊತೆಗೆ ಗುಡ್ಡಗಾಡಿನ ಪ್ರದೇಶ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ಪಾಕಿಸ್ತಾನದ ಸೇನೆ ನೇರವಾಗಿ ಎಂಟ್ರಿಯನ್ನ ಕೊಟ್ಟು ಏನಂದ್ರೆ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾವೆ. ಮತ್ತೆ ಅಂತಿಮವಾಗಿ ನೀವು ಮೇಲ್ಭಾಗದಲ್ಲಿ ಬರ್ತಾ ಹೋದ್ರೆ ಈ ನೀಲಂ ಪ್ರದೇಶ ಏನಿದೆ ಈ ನೀಲಂ ಪ್ರದೇಶದಲ್ಲೂ ಸಹಿತ ಹೆಚ್ಚಿನ ಗುಂಡಿನ ದಾಳಿ ಆಗ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಭಾಗದಿಂದನೇ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ನಾವೇನು ಕರಿಕೋತೀವಲ್ಲ ಈ ಸ್ಥಳದಿಂದ ಏನಂತಂದ್ರೆ ಒಂದು ಟೆರರಿಸ್ಟ್ಗಳು ಭಾರತಕ್ಕೆ ಎಂಟ್ರಿನ ಕೊಡ್ತಾ ಇರುವಂತದ್ದು. ಮತ್ತೆ ಅದರ ಜೊತೆಗೆ ಈಗ ನಿರಂತರವಾಗಿ ಪಾಕಿಸ್ತಾನ ಗುಂಡಿನ ದಾಳಿಯನ್ನ ಮಾಡ್ತಾ ಇರುವಂತಹ ಪ್ರಮುಖ 9 ಸ್ಥಳಗಳು ಇವೇ ಆಗಿದ್ದಾವೆ. ಇದೇ 9 ಸ್ಥಳಗಳಲ್ಲಿ ಈಗಾಗಲೇ ಭಾರತೀಯ ಸೇನೆಯು ಸಹಿತ ಹೆಚ್ಚಿನ ನಿಗಾವನ್ನು ವಹಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಮತ್ತೆ ಹೆಚ್ಚಿನ ಭದ್ರತೆಯನ್ನು ಕೊಡುವಂತಹ ಕೆಲಸ ಮತ್ತೆ ಅವರಿಗೆ ಪಾಕಿಗೆ ಪ್ರತ್ಯುತ್ತರ ಕೊಡುವಂತಹ ಕೆಲಸವನ್ನ ಸಹಿತ ಮಾಡ್ತಾ ಇರುವಂತದ್ದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.